ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಶಾಲಾ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಮತ್ತು ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿರುವುದರಿಂದ ಅವುಗಳಿಗೆ ವಿನಾಯಿತಿ ನೀಡುವಂತೆ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಲಾ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದ ಕಟ್ಟಡ ಸುರಕ್ಷತಾ ಪ್ರಮಾಣ ಪತ್ರ ಮತ್ತು ಅಗ್ನಿ ಸುರಕ್ಷತಾ ಪ್ರಮಾಣ ಪತ್ರ ನವೀಕರಣಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯ ವಿನಾಯಿತಿ ನೀಡುವಂತೆ ಆದೇಶ ನೀಡಿದೆ. ಆದರೆ ಶಾಲಾ ಶಿಕ್ಷಣ ಇಲಾಖೆ ಈಗ ಹೊರಡಿಸಿರುವ ಸುತ್ತೋಲೆಯಲ್ಲಿ ಉಚ್ಚ ನ್ಯಾಯಾಲಯದ ಆದೇಶದ ಆಶಯಕ್ಕೆ ವಿರುದ್ಧವಾಗಿದೆ. ಇದು ಶಾಲಾ ಆಡಳಿತ ಮಂಡಳಿಗೆ ತೀವ್ರ ಗೊಂದಲವಾಗಿದ್ದು ಅನಗತ್ಯ ಹೊರೆಯುಂಟು ಮಾಡಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ SSLC ರಿಸಲ್ಟ್ಸ್ ಆಗಲಿ, PU ರಿಸಲ್ಟ್ಸ್ ಆಗಲಿ, ಫಲಿತಾಂಶ ಅಂದರೆ ರಿಸಲ್ಟ್ಸ್ ಆ್ಯಾವ್ರೇಜ್ ನಮ್ಮ ಭಾಗದ್ದು ಭಾಳ ಕಡಿಮೆ ಇದೆ. ಹೆಚ್ಚು ಕಡಿಮೆ ಕೊನೆ ನಂಬರ್ ಒಳಗೆ ಇದನ್ನ ಗುಲ್ಬರ್ಗ ಜಿಲ್ಲೆ, ಈಗ ಉದಾಹರಣೆಗಾಗಿ SSLC ರಿಸಲ್ಟ್ಸ್ 42% ರಿಸಲ್ಟ್ ಬಂದಿದೆ ಸರ್ತೆ. 42 ಅದು ಲೀಸ್ಟ್ ಅಂದರೆ ಎಲ್ಲರಿಗಿಂತ ಕಡಿಮೆ ಇದ್ದಿದ್ದೆ 42. ಈ ರೀತಿಯಾಗಿ ಮತ್ತು ನೆಕ್ಸ್ಟ್ ಯಾರು ಅಂತಂದರೆ ಇಲ್ಲೇ ನಮ್ಮ ಪಕ್ಕದವ್ರೆ, ಅದು ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಬೀದರ್ ಇರ್ಬೋದು, ಅಥವಾ ಈ ಭಾಗನೇ. ಹೀಗಾಗಿ ಇದೊಂದು ದೊಡ್ಡ ವಿಷಯ ಎಲ್ಲರೂ ಚರ್ಚೆ ಮಾಡುವಂತಾಗಿತ್ತು. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಗುಣಮಟ್ಟ ಸರಿ ಇಲ್ಲ, ಕುಸಿದಿದೆ ಅಂತ ಅನ್ನುವಂಥ ಟೀಕೆ ಟಿಪ್ಪಣಿ ಇತ್ಯಾದಿ ಎಲ್ಲರೂ ಮಾಡ್ತಾಯಿದ್ರು. ಒಂದು ಬಹಳ ಪ್ರಮುಖವಾದಂಥ ಒಂದು ತಿದ್ದುಪಡಿಯನ್ನು ಇವತ್ತು ಸರ್ಕಾರ ಮಾಡಿದೆ. ನಾವು ಭಾಳ ಒತ್ತಾಯ ಮಾಡಿದ್ದೀವಿ, ಇದು ಮಾಡಬೇಕಂತ. ಅದನ್ನು ಸರ್ಕಾರ ಒಪ್ಪಿಕೊಂಡು ಆ ಚೇಂಜಸ್ ಏನು ಮಾಡಿದರೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಆ ವಿಷಯ ಏನು ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ SSLC ಆಗಲಿ, PU ಆಗಲಿ ಫಲಿತಾಂಶ, ನಾವು ಶಿಕ್ಷಣ ಅಂತಂದಾಗ ಎಲ್ಲ ವಿದ್ಯಾರ್ಥಿಗಳಿಗೆ ಈಕ್ವಲ್ ಅಪಾರ್ಚುನಿಟೀಸ್ ಕೊಡುವಂಥ ಒಂದು ಮಾತನ್ನು ಯಾವತ್ತೂ ಹೇಳ್ತೀವಿ. ಆದರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಭಾಳ ಅಂದರೆ ಗ್ಲೇರಿಂಗ್, ಭಾಳ ಎದ್ದು ಕಾಣಿಸುವಂಥ ಒಂದು ವ್ಯತ್ಯಾಸ ಇತ್ತು ಅಂತಂದು ಮಾತನ್ನು ಬೆಳಕಿಗೆ ತರ್ತಾ ಇದ್ದೀನಿ. ಇದರಿಂದ ಈ ಡಿಸ್ಕ್ರಿಮಿನೇಷನ್ ಇರೋದ್ರಿಂದ, ಇದು ಪಾಸಿಂಗ್ ಮಾರ್ಕ್ಸಲ್ಲಿ ಡಿಸ್ಕ್ರಿಮಿನೇಷನ್ ಇದೆ. ನಮ್ಮ ಸರ್ಕಾರದ SSLCಯಲ್ಲಿ ಉದಾಹರಣೆಗಾಗಿ 35% ಪಾಸಿಂಗ್ ಪರ್ಸೆಂಟೇಜ್ ಇದೆ. CBSE ಎಕ್ಸಾಮ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್, ಬಹುಶಃ ನಮ್ಮ ರಾಷ್ಟ್ರದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ಒಂದು ಅಥಾರಿಟಿ ಅಡಿಯಲ್ಲಿ ಇವತ್ತು ಶಾಲೆಗಳಿದ್ದಾವೆ ಅಂತಂದ್ರೆ CBSE ಶಾಲೆಗಳಿದ್ದಾವೆ. ಯಾಕಂದರೆ ದೇಶದ ಎಲ್ಲ ಭಾಗದಲ್ಲಿದ್ದಾವೆ. ಅದೇ ಅವ್ರವ್ರ ಸ್ಟೇಟದ ಬೇರೆ ಬೇರೆ ತಮ್ಮ SSLCನೂ ಇದೇ ರೀತಿ ಬೇರೆ ರಾಜ್ಯದಲ್ಲಿ ಕೂಡ ತಮ್ಮ ಬೋರ್ಡ್ಗಳಿದ್ದಾವೆ. CBSEನಲ್ಲಿ ಪಾಸಿಂಗ್ ಪರ್ಸೆಂಟೇಜ್ 33. ನಮ್ಮಲ್ಲಿ 35. ಇದರಲ್ಲಿ ಏನು 2% ವ್ಯತ್ಯಾಸ ಆಗಿರಬಹುದ ಅಂತ ಅನುಭವ ತಮಗೆ. ಆದರೆ ಇಲ್ಲಿ 80 ಮಾರ್ಕ್ಸ್ನ ಪತ್ರಿಕೆ ಒಂದು ಕಡೆ, 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟ್ ಇತ್ತು ಮತ್ತು 80 ಮಾರ್ಕ್ಸು ಥಿಯರಿ ಎಕ್ಸಾಮ್ಸ್ ಇತ್ತು. ಆ 80 ಮಾರ್ಕ್ಸಲ್ಲಿ ನಮ್ಮಲ್ಲಿ ಏನು ಮಾಡಿದಾರೆ, ಕಡ್ಡಾಯವಾಗಿ ನೀವು 28 ಮಾರ್ಕ್ಸ್ ತೆಗೆದುಕೊಳ್ಳೇಬೇಕು. 80ರಲ್ಲಿ 28 ಮಾರ್ಕ್ಸ್ ನೀವು ತೆಗೆದುಕೊಳ್ಳೇಬೇಕು ಅಂತ ನಂದು ಕಡ್ಡಾಯವಾಗಿತ್ತು. ನಿಮ್ಮ ಆ 20 ಮಾರ್ಕ್ಸಿನ ಇಂಟರ್ನಲ್ ಅಸೆಸ್ಮೆಂಟಲ್ಲಿ ಎಷ್ಟು ಬೇಕಾದಷ್ಟು ಮಾರ್ಕ್ ತಗೊಳ್ಳಿ. ಈ ಥಿಯರಿ ಎಕ್ಸಾಮಲ್ಲಿ ಇಷ್ಟು ಕಡ್ಡಾಯವಾಗಿ ಮಾಡಿಬಿಟ್ಟಿದ್ರು. ಅದೇ CBSE ಬೋರ್ಡಲ್ಲಿ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನಲ್ಲಿ ಏನಿದೆ ಅಂದರೆ, ಈ 33 ಮಾರ್ಕ್ಸ್ ಏನು ಪಡಿಬೇಕಲ್ಲ, ಈ 33 ಮಾರ್ಕ್ಸ್ ಪಡೆಯುವಲ್ಲಿ ವಿದ್ಯಾರ್ಥಿ ಈ ಇಂಟರ್ನಲ್ ಅಸೆಸ್ಮೆಂಟಲ್ಲಿ 20 ಮಾರ್ಕ್ಸ್ ಪಡೆದು ಅವ 13 ಮಾರ್ಕ್ಸ್ ಪಡೆದ್ರು ಕೂಡ ಅವನು ಪಾಸ್ ಆಗ್ತಿದ್ದ.
ನಮ್ಮಲ್ಲಿ ಬೋರ್ಡ್ ಎಕ್ಸಾಮ್ಸಲ್ಲಿ ಏನು ಮಾಡಿದ್ರು, SSLC ಬೋರ್ಡಲ್ಲಿ ಕಂಪಲ್ಸರಿ 28 ಮಾರ್ಕ್ಸ್ ನೀವು ಇದರಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದಕ್ಕಾಗಿ ಸರ್ ಕಂಪ್ಯಾರಿಟಿವ್ಲಿ ಹೇಳಬೇಕಾಗತ್ತೆ 22% ಆಫ್ ದ ಸ್ಟೂಡೆಂಟ್ಸ್ ವೇರ್ ಡಿಪ್ರೈವ್ಡ್ ಟು ಗೋ ಟು ಹೈಯರ್ ಕ್ಲಾಸಸ್. ಉನ್ನತ ವ್ಯಾಸಂಗಕ್ಕಾಗಿ 22% ವಿದ್ಯಾರ್ಥಿಗಳು, 22% ಆಫ್ ದ ಸ್ಟೂಡೆಂಟ್ಸ್ ಅವರು ಒಂದು ವರ್ಷ ಬಿಡಬೇಕಾಗ್ತಿತ್ತು ಅಥವಾ ಮುಂದಿನ ಕ್ಲಾಸಿಗೆ ಎಲಿಜಿಬಲ್ ಇರ್ತಿರ್ಲಿಲ್ಲ. ಹೀಗಾಗಿ ಸುಮಾರು 6 ರಿಂದ 7 ಲಕ್ಷ ವಿದ್ಯಾರ್ಥಿಗಳು ಅವರು ಫೇಲರೇ ಆಗ್ತಿದ್ರು ಅಥವಾ ಡ್ರಾಪ್ಔಟ್ ಆಗ್ತಿದ್ರು. ಮತ್ತು ಅನೇಕ ವಿದ್ಯಾರ್ಥಿಗಳು ಇವೆಲ್ಲ ಕಾರಣಕ್ಕಾಗಿ ಬೇರೆ ಬೇರೆ ದುಶ್ಚಟಗಳು ಅಥವಾ ಬೇರೆ ಬೇರೆ ಮಾಡಲಾರ್ದಂಥ ಕೆಲಸದಲ್ಲಿ ಕೈ ಹಾಕಿ ತಮ್ಮ ಜೀವನವನ್ನೇ ಕಳ್ಕೊಳ್ಳುವಂಥ ಅನೇಕ ಉದಾಹರಣೆಗಳಿದ್ದಾವೆ. ಇನ್ನೊಂದು ಪಾಪ ಅವರು ಅಂದರೆ ಇಲ್ಲಪ್ಪ SSLC ಫೇಲ್ ಆಗಿದ್ದಾನ, PUC ಫೇಲ್ ಆಗಿದ್ದಾನ, ಈ ಕಾರಣಕ್ಕಾಗಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಕೂಡ ಕಡೆಗಣಿಸುವಂಥದ್ದು, ಅವ್ರ ಮೇಲೆ ಬೇರೆ ದೃಷ್ಟಿಯಿಂದ ನೋಡುವಂಥದ್ದು ಕೂಡ ಅವರಿಗೆ ನೋವು ತಂದುಕೊಡುವಂಥ ಒಂದು ವಿಚಾರವನ್ನು ಆಗಿತ್ತು. ಅದನ್ನು ಈಗ ಸರ್ಕಾರ ಏನು ಮಾಡಿದೆ, ಮತ್ತು ಅನೇಕ ರಾಜ್ಯಗಳಲ್ಲಿ ಈಗ ನಾನೇನು CBSE ಹೇಳ್ತಾ ಇದ್ದೇನಲ್ಲ, ಇದೇ ಸಿಸ್ಟಮ್ ಎಲ್ಲ ಕಡೆ ಇದೆ. ನಮ್ಮ ರಾಜ್ಯದಲ್ಲಿ ಇದು ಸರಿಯಲ್ಲ, ಇದು ಚೇಂಜ್ ಮಾಡಿರಿ ಅಂತಂದು ನಾವು ಕೇಳ್ಕೊಂಡಿದ್ವಿ. ಈಗ ಅದು ಸರ್ಕಾರ ಒಪ್ಕೊಂಡಿದ್ದಾರೆ. ಸರ್ CBSE ಮಾಡಲೇ ಒಪ್ಕೊಂಡಿದ್ದಾರೆ. ಮತ್ತು ಸರ್ ಕೇರಳ ಒಂದು ರೀತಿಯಿಂದ ಸ್ವಲ್ಪ ಹೆಚ್ಚಿಗೆ ಶಿಕ್ಷಣ ಗುಣಮಟ್ಟ ಸರಿ ಇದೆ, ಅದೆಲ್ಲ ನಾವು ಹೇಳ್ತೀವಿ. ಕೇರಳದಲ್ಲಿ 30 ಮಾರ್ಕ್ಸ್ ಪಾಸಿಂಗಲ್ಲಿ 30 ಮಾರ್ಕ್ಸ್ ಅಂದರೆ ಕೆಲವ್ರು ಅನ್ಬೋದು, ಇಲ್ಲರಿ ಶಾಲೆ ಗುಣಮಟ್ಟ ಸರಿ ಇರಬೇಕಲ್ಲ, ಆ ಕಾರಣಕ್ಕೆ ಸ್ವಲ್ಪ ಹೆಚ್ಚಿಗಿದ್ರೆ ಏನಾಯಿತು ಅಂತ ಅನ್ಬೋದು. ಆದರೆ ಇದರಿಂದ ಅನೇಕ ಸಮಸ್ಯೆಗಳು ಕೂಡ ಉಂಟಾಗ್ತಿತ್ತು. ಮತ್ತು ನಾನು ಒಂದು ಸಿಂಪಲ್ ಇದನ್ನು ಹೇಳ್ತಾ ಇದ್ದೀನಿ, 9ನೇ ತರಗತಿ ಒಳಗೆ ಏನೂ ಮಾಡಲಿಲ್ಲ ಅಂದರೆ ಮೇಲೆ ಬಿಡ್ತೀವಲ್ಲ, ಮತ್ತು ಅದು ಅಲ್ಲನು. ಫಸ್ಟ್ 9th ಸ್ಟ್ಯಾಂಡರ್ಡ್ ಅವನಿಗೆ AI ಬರ್ಲಿಕ್ಕೆ ಬಂದಿಲ್ಲ ಅಂದರೂ ಕೂಡ, 1 2 3 ಬಂದಿದ್ದಿಲ್ಲ ಅಂತಂದ್ರು ಕೂಡ ಅವನು 10ನೇ ಇದು ತರಗತಿಗೆ ಹೋಗ್ಲಿಕ್ಕೆ, ಪರೀಕ್ಷೆ ಬರ್ಲಿಕ್ಕೆ ಅರ್ಹತೆ ಕೊಡ್ತಿದ್ವಲ್ಲ. ವೇರ್ ಇಸ್ ದ ಕ್ವಾಲಿಟಿ ದೇರ್? ಸರ್ ಇಲ್ಲಿ ಒಂದು ಇದನ್ನು ನಾವು ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡೋಣ. ಇದು ಸಮಾನವಾದಂಥ ಅವಕಾಶ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದರೆ ಇವತ್ತು ಸರ್ಕಾರ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಎಪ್ರಿಷಿಯೇಟ್ ಮಾಡೋಣ. ಇವತ್ತು ಈ ಮಧ್ಯದಲ್ಲಿ ನಾನು ಹೇಳಲಿಕ್ಕೆ ಏನು ಬಯಸ್ತಾ ಇದ್ದೀನಿ ಅಂದರೆ, ಈ ಕಡೆ